ತೀರ್ಮಾನ ತೆಗೆದುಕೊಳ್ಳಬೇಕು ಅಂತ ಆಗ್ರಹವನ್ನು ಮಾಡ್ತಾ ನಮ್ಮ ಜಿಲ್ಲೆಗಳಲ್ಲಿ ನಡೆಯುವಂತಹ ಕಂಬಳಗಳಿಗೆ ಮೊದಲು ಅನುದಾನ ಕೊಡಿ, ನಂತರ ಬೇರೆ ಕಡೆಗಳಿಗೆ 8 ಕೋಟಿಯೋ 10 ಕೋಟಿಯೋ ನೀವು ಕೊಡಿ. ಇಲ್ಲಿ ಏನೂ ಕೊಡಲ್ಲ, ಇನ್ಯಾವುದೋ ಕಂಬಳಕ್ಕೆ ಕೋಟಿಗಟ್ಟಲೆ ಖರ್ಚು ಮಾಡ್ತೀರಿ ಅಂತಂದ್ರೆ ಬಹುಶಃ ಕಂಬಳದ ಬಗ್ಗೆ ನಿಮಗೆ ಪ್ರೀತಿ ಇಲ್ಲ, ನಿಮಗೆ ಇನ್ಯಾವುದೋ ಪ್ರಚಾರದ ಬಗ್ಗೆ ಮಾತ್ರ ಪ್ರೀತಿ ಇದೆ ಅನ್ನುವಂತ ನಿಷ್ಕರ್ಷೆಗೆ ಇವತ್ತು ನಮ್ಮ ಜಿಲ್ಲೆಯ ಜನ ಬರ್ತಾ ಇದ್ದಾರೆ. ಇದ್ರ ಬಗ್ಗೆ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಸ್ಪಷ್ಟ ಮಾಡಬೇಕು ಎಂದು ಆಗ್ರಹವನ್ನು ನಾನು ವಿಧಾನಸಭೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸುದೀರ್ಘವಾದಂತಹ ಚರ್ಚೆ ಧರ್ಮಸ್ಥಳದ ಕುರಿತಂತೆ ಆಗಿದೆ. ನಾನು ಮೊದಲಿಂದನೂ ಕೂಡ ಹೇಳಿದ್ದೆ, ತನಿಖೆ ಯಾವ ಹಂತದಲ್ಲಿ ಆಗಿದೆ ಎನ್ನುವಂತ ಮಧ್ಯಂತರ ವರದಿಯನ್ನ ಸರ್ಕಾರ ಕೊಡಬೇಕು ಅನ್ನುವಂತ ಆಗ್ರಹವನ್ನ ನಾನು ಪದೇ ಪದೇ ಮಾಡ್ತಾ ಇದ್ದೆ. ಇವತ್ತು ಅದನ್ನ ನ್ಯಾಯಾಲಯ ಕೊಟ್ಟಿದ್ದಾರೆ ಎನ್ನುವಂಥದ್ದು ಪತ್ರಿಕೆಗಳ ಮುಖಾಂತರ ಕೇಳಲ್ಪಟ್ಟಿದೆ. ಮುಖ್ಯಮಂತ್ರಿಗಳು ಸ್ವತಃ ಸದನದಲ್ಲಿ ಒಪ್ಪಿಕೊಂಡಿದ್ರು, ಧರ್ಮಸ್ಥಳದ ಬಗ್ಗೆ ಷಡ್ಯಂತ್ರ ಆಗಿದೆ, ಪಿತೂರಿ ಆಗಿದೆ ಎನ್ನುವಂತ ಮಾತನ್ನ ಉಪಮುಖ್ಯಮಂತ್ರಿಗಳಾಗಿದ್ದಾಗ ಹೇಳಿದ್ರು. ನೀವೀಗ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ ನಂತರ ಧರ್ಮಸ್ಥಳದ ಬಗ್ಗೆ ಯಾರು ಷಡ್ಯಂತ್ರ ಮಾಡಿದ್ರು, ಯಾರು ಪಿತೂರಿ ಮಾಡಿದ್ರು, ನೀವಾದ್ರೆ ಹೇಳ್ಬೇಕು, ಇಲ್ಲಾಂದ್ರೆ ನಿಮ್ ಜೊತೆಲಿ ಇರುವಂತ ಪರ್ಫೆಕ್ಟ್ ಹೋಮ್ ಮಿನಿಸ್ಟರ್ ಆದ್ರೂ ಕೂಡ ಹೇಳ್ಬೇಕು. ಇಲ್ಲಿ ಪರ್ಫೆಕ್ಟ್ ಹೋಮ್ ಮಿನಿಸ್ಟರ್ ಹೇಳಲ್ಲ, ನೀವು ಅದನ್ನ ಹೇಳಲ್ಲ ಅಂತಂದ್ರೆ ನಿಮ್ಮ ಧರ್ಮಸ್ಥಳದ ಬಗ್ಗೆ ನಿಮ್ ಕಳಕಳಿ ಏನು ಅನ್ನೋದು ಅರ್ಥ ಆಗೋದಿಲ್ಲ. ಒಂದು ಹಿಂದೂ ಧಾರ್ಮಿಕ ಶ್ರದ್ಧೆಯ ಬಗ್ಗೆ ನಿರಂತರವಾಗಿ ಅಪಪ್ರಚಾರಗಳನ್ನು ಮಾಡಿದಾಗ್ಲೂ ಕೂಡ ಇಲ್ಲಿಯ ತನಕ ಯಾರ ವಿರುದ್ಧವೂ ಕೂಡ ಕಠಿಣ ಕ್ರಮಗಳನ್ನ ತೆಗೆದುಕೊಂಡಂತ ಮೇಲ್ನೋಟಕ್ಕೆ ಎಲ್ಲೂ ಕೂಡ ನಮಗೆ ಕಾಣ್ತಿಲ್ಲ. ಸಾರ್ವಜನಿಕದಲ್ಲಿ ಭಕ್ತಾದಿಗಳ ಅದೇ ಆಕ್ರೋಶ ಇರುವಂತದ್ದು. ಇಡೀ ರಾಜ್ಯದ ಭಕ್ತರು ಧರ್ಮಸ್ಥಳದ ಬಗ್ಗೆ ಈ ರೀತಿ ಅವಹೇಳನ ಆದಾಗ ರಸ್ತೆಗೆ ಬಂದಿದ್ರು. ನೀವು ಇಲ್ಲಿಯ ತನಕ ಯಾರನ್ನ ಮೇಲೂ ಕ್ರಮ ತಗೊಳ್ಳಿಲ್ಲ. ಪಿತೂರಿ ಆಗಿದೆ ಅಂತ ನೀವೇ ಸದನದಲ್ಲಿ ಹೇಳ್ತೀರಿ, ಷಡ್ಯಂತ್ರ ಆಗಿದೆ ಅಂತ ನೀವೇ ಹೇಳ್ತೀರಿ. ಈಗ ವರದಿ ಬಂದಿದೆ, ನೀವು ಯಾರ ಮೇಲೆ ಕ್ರಮ ತಗೊಂಡಿದ್ದೀರಿ ಅನ್ನೋದನ್ನ ಹೇಳಿ, ಮತ್ತು ನ್ಯಾಯಾಲಯದ ಅನುಮತಿಯನ್ನು ತೆಗೆದುಕೊಂಡು ಈ ವರದಿಯ ಪ್ರಮುಖ ಅಂಶಗಳನ್ನಾದ್ರೂ ಕೂಡ ಸಾರ್ವಜನಿಕವಾಗಿ ಹೇಳುವಂತ ಅಗತ್ಯ ಇದೆ. ಯಾಕೆಂದ್ರೆ ಲಕ್ಷಾಂತರ ಜನರ ಭಕ್ತರ ಭಾವನೆಗಳಿಗೆ ಧಕ್ಕೆ ಆಗಿರುವಂತ ಸಂಗತಿ. ಇದನ್ನು ಸಾರ್ವಜನಿಕವಾಗಿ ಕೂಡ ಹೇಳಬೇಕಾಗಿರುವಂತದ್ದು ಸರ್ಕಾರದ ಕರ್ತವ್ಯ ಇದೆ. ದಯಮಾಡಿ ಮುಖ್ಯಮಂತ್ರಿಗಳು ಇದರ ಕುರಿತಂತೆ ಸ್ಪಷ್ಟೀಕರಣವನ್ನು ಕೊಡಬೇಕು ಅಂತ ನಾನು ಆಗ್ರಹಿಸ್ತೇನೆ. ನನ್ನನ್ನ ಜೈಲಿಗೆ ಕಳಿಸ್ಲಿಕ್ಕೆ ಜೆಡಿಎಸ್ ನಾಯಕರು ಪ್ಲಾನ್ ಮಾಡ್ತಾ ಇದ್ದಾರೆ. ತಾವು ಕೂಡ ಹೇಳಿದ್ರೆ ಅಲ್ಲ, ಬಿಡದಿ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಏಕಾಂಗಿರಿ. ಆರಂಭದಿಂದ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳನ್ನು ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಯಾವ ಸಚಿವರು ಕೂಡ ಮುಂದೆ ಬಂದಿಲ್ಲ. ಒಬ್ಬ ಮುಖ್ಯಮಂತ್ರಿ ನಿನ್ನೆ ಸುದೀರ್ಘ ಪತ್ರಿಕಾಗೋಷ್ಠಿಯನ್ನು ನಾವು ನೋಡಿದ್ವಿ. ಬಹುಶಃ ಇತ್ತೀಚಿನ ದಿನಗಳಲ್ಲಿ ಇಷ್ಟು ಸುದೀರ್ಘ ಪತ್ರಿಕಾಗೋಷ್ಠಿಯನ್ನು ಮಾಡಿದಂತ ಯಾವ ಮುಖ್ಯಮಂತ್ರಿಯನ್ನು ಕೂಡ ನಾವು ನೋಡಿದ್ವಿ. ಅಂದ್ರೆ ತನ್ನನ್ನ ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಯಾರು ಇಲ್ಲ ಅನ್ನುವಂಥದ್ದು ಇದರಿಂದ ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ. ಮತ್ತೆ ಜೈಲಿಗೆ ಹೋಗ್ಬೇಕೋ ಬೇಡವೋ ಅನ್ನೋದು ನಮಗೆ ಗೊತ್ತಿಲ್ಲ. ಯಾರು ತಪ್ಪು ಮಾಡಿದರೆ ಅವರಿಗೂ ನಳಕ್ಕಿರ್ತದೆ. ಯಾರು ಎಲ್ಲೋ ಒಂದು ಕಡೆ ನನ್ನಿಂದ ತಪ್ಪಾಗಿದೆ ಅಂತ ಗೊತ್ತಾದಾಗ ಮುಂದೆ ಏನಾಗುತ್ತೆ ಎನ್ನುವಂತ ಅದರ ನಿರೀಕ್ಷೆ ಮಾಡುವಂತರಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿಗಳಿಗೆ ಎಲ್ಲ ಒಂದು ಕಡೆ ತಪ್ಪು ಮಾಡಿರುವಂತ ಪ್ರಜ್ಞೆ ಜಾಗೃತ ಆಗಿರ್ಬೋದು. ಆ ಕಾರಣಕ್ಕೆ ಹೇಳಿರ್ಬೋದು. ನಮಗೆ ಯಾರನ್ನ ಜೈಲಿಗೆ ಕಳಿಸುವಂತ ಅಥವಾ ನಮಗೆ ಇನ್ಯಾರನ್ನೋ ಅಪರಾಧಿಯನ್ನು ಮಾಡುವಂತದಕ್ಕೆ ನಾವೇನು ಉತ್ಸುಕರಾಗಿಲ್ಲ. ಅವ್ರು ತಪ್ಪು ಮಾಡಿದ್ರೆ ಕಾನೂನಿದೆ, ಅವರು ಎಲ್ಲೋ ಅನ್ಯಾಯ ಮಾಡಿದ್ರೆ ನಮ್ಮ ದೇಶದ ವ್ಯವಸ್ಥೆಗಳಿದೆ, ಅದಕ್ಕೆ ಬೇಕಾದಂತ ಕ್ರಮಗಳನ್ನ ಅವರಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.